ಕಾಲೇಜು ಶಾಶ್ವತ. ಈ ಫೇಸಲ್ಲಿ ನಡೆದಿದ್ದು ಯಾವುದೂ ನಮಗೆ ಮರೆಯೋಕ್ಕಾಗೋದಿಲ್ಲ. ಲೈಫ್ ಲಾಂಗ್ ನೆನಪಿರುತ್ತೆ. ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ಸಿದ್ಧ. ಸ್ಟಡಿ ಹಾಲಿಡೇಸ್ ಎಲ್ಲ ಬರ್ತಿದ್ದಾವೆ, ಪೋರ್ಷನ್ ಎಲ್ಲ ಕಂಪ್ಲೀಟ್ ಆಯ್ತಲ್ವಾ? ಏನಾದರೂ ಡೌಟ್ ಇದ್ದರೆ ಈಗಲೇ ಕೇಳ್ಬಿಡಿ. ಮೇ ಐ ಕಮ್ ಇನ್ ಸರ್? ನಾಚಿಕೆ ಆಗಲ್ವಾ ನಿಂಗೆ? ಅದು 6th ಸೆಮಿಸ್ಟರ್ ಸ್ಟೂಡೆಂಟ್ ಆಗಿ ಲೇಟಾಗಿ ಬರ್ತೀಯಲ್ಲ. ಅಂದರೆ ಲೇಟ್ ಬರೋದಕ್ಕೆ ನಾಚಿಕೆ ಯಾಕೆ ಸರ್? ಲಿಸನ್ ಸ್ಟೂಡೆಂಟ್ಸ್, ಕಾಲೇಜ್ ನಿಮಗೆಲ್ಲರಿಗೂ ಈ 3 ಕ್ವಾಲಿಟಿಗಳನ್ನು ಕೊಟ್ಟಿರುತ್ತೆ: ಪಾಸ್ ಮಾರ್ಕ್ಸ್, ಪರ್ಸನಾಲಿಟಿ ಆ್ಯಂಡ್ ಪ್ರೊಫೆಷ್ನಲಿಸಮ್. ಇವು ಇಲ್ಲ ಅಂದರೆ ನಿಮಗೆ ಪರ್ಸ್ನಲ್ ಮತ್ತು ಪ್ರೊಫೆಷ್ನಲ್ ಲೈಫಲ್ಲಿ ವ್ಯಾಲ್ಯೂವೇ ಇರಲ್ಲ. ರೋಹನ್, ನಿನಗೆ ಈ 3 ಇಲ್ಲ, ಅಲ್ಲದೆ ವ್ಯಾಲ್ಯೂನೂ ಇಲ್ಲ. ಅಂದರೆ ಕಾಲೇಜ್ ನಮಗೆ ಕೊಡಲಿಲ್ಲ ಸರ್? ನೀ ಕಲ್ಟಿವೇಟ್ ಮಾಡ್ಕೊಳ್ಳಿಲ್ಲ ಅಂತ. ಇಡಿಯಟ್. ಸಾರಿ ಸರ್. ಸಾರಿ ಯಾರಿಗೂ ಬೇಕು. ಫಸ್ಟ್ ನೀ ಇಲ್ಲಿಂದ ಹೊರಗೆ ಹೋಗು. ಸರ್ ಏಯ್, ಡೋಂಟ್ ಡಿಸ್ಟರ್ಬ್ ಮೈ ಕ್ಲಾಸ್. ಔಟ್. ದರ್ಶನ್, ಫೈಜಾನ್, ಅಜಿತ್ ಶೆಟ್ಟಿ. ವೈ ಆರ್ ಯು ಗೈಸ್ ಲಾಫಿಂಗ್? ಎಲ್ಲಿಂದ ಬರ್ತೀರೋ ನೀವೆಲ್ಲ ಕ್ಲಾಸ್ ಡಿಸ್ಟರ್ಬ್ ಮಾಡೋದಕ್ಕೆ? ಗೆಟ್ ದ ಹೆಲ್ ಔಟ್ ಆಫ್ ಮೈ ಕ್ಲಾಸ್. ಎಲ್ಲಿ ಜೀವನ ನಡೆವುದೋ ಅದೇ ನಮ್ಮೂರು. ಯಾರು ಸ್ನೇಹದಿ ಬರುವರೋ ಅವರೇ ನಂಬೋರು. ಯಾರು ಮಿತ್ರರಲ್ಲ, ಯಾರು ಶತ್ರುವಲ್ಲ. ಯಾರು ಮಿತ್ರರಲ್ಲ, ಯಾರು ಶತ್ರುವಲ್ಲ. ಈ ಬಗೆಯ ಬದುಕು ನಮದು ಎಂದು ನೋಡಿ ಸ್ವಾಮಿ. ಹೇ ಭಗವಾನ್, ನೋಡಿ ಸ್ವಾಮಿ. ಈಗ చూడు ನೋಡಿ ಸ್ವಾಮಿ, ನೀವು ಇಲ್ಲ ಅವನ ಸ್ವಾಮಿ. ನೋಡಿ ಸ್ವಾಮಿ. ಅರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ. ಕ್ಲಾಸ್ ಇಲ್ದಿದ್ರು ಕ್ಲಾಸಿಂದ ಹೊರಗೆ ಹಾಕಿದ್ರು, ಸೀದಾ ಪ್ಲೇ ಗ್ರೌಂಡ್ಗೆ ಹೋಗ್ತಾರೆ. ಅವ ಹತ್ರ ಎಂತ ಮಾತಾಡೋದ? ಬ್ಯಾವರ್ಸಿ ಅವ. ಆರ್ ಥರ ಪಿ ಅಂತ ಏನೋ ಹೇಳಿದ್ನೋ, ಡೌಟ್ ಇತ್ತು, ಕೇಳಿದೆ. ಲೇ, ಪ್ರೊಫೆಷನಲಿಸಮ್ ಅಂದ್ರೆ ಏನೋ? ಅಂದರೆ ನಿನಗಿಲ್ಲಲ್ವಾ, ಅದೇ. ಹೋಗ. ಎಲ್ಲೇ ಬ್ಯಾಟಿಂಗ್ ಆಡಿಲ್ಲ? ಆಡಿ ಬಂದದ್ದ ಜಲ್ದಿನ ಹೋದೆ, ಹೊಡೆದೆ, ಹಿಡ್ಕೊಂಡ, ಬಂದೆ. ಥೂ ನಿಮ್ಮ ಅವನ. ಲೈ ರೋನ್, ನೀನು ಹೋಗ. ಅದು ಬ್ಯಾಟಿಂಗ್ ಆಡೋದಂದ್ರೆ ಫಸ್ಟ್ ಬಾಲ್ಗೆ ಔಟ್ ಆಗಿ ಬರೋದಲ್ಲ. ಟೈಮಿಂಗ್ ಸಿಕ್ಲಿಲ್ವಾ? ಆಡಕ್ಕೆ ಬರಲಿಲ್ಲ ಅಂತೇಳು. ಆಯ್ತು ಮಾರ್ಯ, ನಂಗೆ ಆಡ್ಲಿಕ್ಕೆ ಬರುವುದಿಲ್ಲ. ಏ, ಗ್ರೂಪ್ ನೋಡ. ಔಟ್ ಆಗ್ಬಿಟ್ಟೆ ಮಗ. तुम्हारी नहीं भाई, पूरी गैंग की विकेट गिर गई, मंडे से एग्जाम खत्म हमारी. ಸೆಮಿಸ್ಟರ್ ಎಂಡ್ ಎಕ್ಸಾಮ್ ಅನೌನ್ಸ್ಮೆಂಟ್ ನೋಡಿ ಎಲ್ಲರಿಗೂ ಬಾಯಿಗೆ ಬಂತು. ಇದು ಜಲ್ದಿ ಯಾರು ಇಡ್ತಾರೆ ಎಕ್ಸಾಮು? ಟೈಮ್ ಹೋಗಿದ್ದ ಗೊತ್ತಾಗೋಲ್ತು. ಹೌದು, ಈ ಟೈಮ್ ಅನ್ನೋದು ಯಾರಿಗೋಸ್ಕರ ಕಾಯಲಕ್ಕನೋ, ಅದು ಹೋಗ್ತಾನೇ ಇರುತ್ತೆ, ಟ್ರೈನ್ ಥರ ಹೋಗ್ತಾನೇ ಇರುತ್ತೆ. ಸ್ವಲ್ಪ ಸಮಯದಲ್ಲಿ ತುಂಬ ಕೆಲಸ ಉಂಟಾ? ಈ ಅಟೆಂಡೆನ್ಸು, ಅಸೈನ್ಮೆಂಟು, ಸೆಮಿಸ್ಟರು, ಬ್ಯಾಕ್ಲಾಗು. ಏಯ್ ನಿನ್ನ ಅಕ್ಕನ್, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಒನ್ ಥಿಂಗ್ ಅಟ್ ಅ ಟೈಮ್ ಮಗ, ಒನ್ ಥಿಂಗ್. ಹಾಗಾದರೆ ಫಸ್ಟ್ ಈ ರೆಕಾರ್ಡ್ಸ್ ಮುಗಿಸೋಣ, ಆಮೇಲೆ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಡೀಟೇಲ್ಸ್ ನನಗೆ ಬಿಟ್ಬಿಡು, ನಾನು ನೋಡ್ಕೋತೀನಿ. ಮಾಡು. ಆರು ಅಸೈನ್ಮೆಂಟು, 2 ರೆಕಾರ್ಡ್ಸು,
ಡೀಟೇಲ್ಸ್ ಹೆಚ್ಚಾಗ್ತಾನಂತೆ. ಇವತ್ತು ನಾಳೆ ಕುಂತು ಎಲ್ಲ ಮುಗಿಸೋಮ. ರವ್ ರವ್ ಬೈ 1 ಮಿನಿಟ್. ನಾವು ಕೂತು ಬರೆಯದ ಹ್ಞೂ. ಬೈ असाइनमेंट रिकॉर्ड एक हिच नहीं ಹಾಂ, 2 भी एक हिच रहे तो हमें 2 बुक में कई को लिख रही सो ಎರಡು ಒಂದೇಲೇನೋ? थर्ड ईयर में पूछने का सवाल नहीं है. ಹೌದು ಮಾರಯ್ಯ, ಈ ಸಮಯಕ್ಕೆ ಅಷ್ಟೊಂದು ಕೂತು ಬರೆಯೋ ಯೋಗ್ಯತೆ ನಮ್ಮದಲ್ಲ. ಅದಕ್ಕೆ ಮಗ ಆ ದೇವ್ರು ನಿಮಗೆ ಬೆಸ್ಟೀಸ್ನ ಕೊಟ್ಟವನೆ. ಹೋಗ್ರು, ರಿಕ್ವೆಸ್ಟ್ ಮಾಡ್ರು, ರೆಕಾರ್ಡ್ಸ್ ಬಡ್ಸ್ಕೊಳಕ್ಕಂತ ಕನ್ವಿನ್ಸ್ ಮಾಡ್ರು. ಮರುದಿನ ಎಲ್ಲರೂ ಈ ಕೆಲಸದ ಮೇಲೆ ತಮ್ಮ ತಮ್ಮ ಬೆಸ್ಟೀಸ್ನ ಮೀಟ್ ಆದರು. ಶ್ರೇಯಾ, ಆರ್ ಯು ಅ ಡ್ಯಾನ್ಸರ್ ಬೈ ಬರ್ತ್ ಆರ್ ಡಿಡ್ ಯು ಗ್ರೋ ಅಪ್ ಇಂಟು ಒನ್? Ajit, were you born stupid or did you grow up into one? ನಿನ್ನ ಜೊತೆ ಮಾತಾಡ್ತಿದ್ದೀನಲ್ಲ, ನಾನು ಸ್ಟುಪಿಡ್ ಎಂತ? ಎಂತ ಇಲ್ಲ ಮಾರೈತಿ, ಒಂದು ಹೆಲ್ಪ್ ಆಗ್ಲಿಕ್ಕುಂಟು. ಗೊತ್ತಿತ್ತು, ಎಂತ ಕೆಲಸ ಆಗ್ಲಿಕ್ಕುಂಟು? ಒಂಚೂರು ಅಸೈನ್ಮೆಂಟ್ಸ್ ಬರ್ಕೊಡ್ತೀಯಾ? ಅಲ್ಲ, ಅದು ಎಷ್ಟೊಂದು ಸತಿ ಲಾಸ್ಟ್ ಮಿನಿಟ್ನಲ್ಲಿ ಪ್ಲಾನ್ಸ್ ಕ್ಯಾನ್ಸಲ್ ಮಾಡಿ ಈಗ ನಾನು ಬರ್ಕೊಡ್ತೀನಿ ಅಂತ ಅದು ಹೇಗ ಅಂದ್ಕೊಂಡೆ? ಈಗ ಮಾತು ಬರೋದಿಲ್ಲ ಅಲ್ಲ? ಬಿಡು, ನಾನೇ ಬರ್ಕೊಳ್ತೀನಿ. ಬರೀತೀನಿ ಬಿಡ, ಎಂತಕ್ ಸಾಯ್ತೆ? ಒಂದು 100 ಫೋನ್ ಪೇ ಮಾಡ್ತೀಯಾ? ಸ್ಟೇಷ್ನರಿ ತಂದು ಕೊಡ್ತೀನಿ. ದುಡ್ಡು ಸಹ ನಾನು ಕೊಡ್ಬೇಕೇನಾ? ಅಸೈನ್ಮೆಂಟ್ಸ್ ದುಡ್ಡು ಅಪ್ಪು ಪ್ರೀಲೀಸ್ಗೆ ಖರ್ಚು ಮಾಡಿಬಿಟ್ಟೆ. ಮನೇಲಿ ಹೇಳಿದ್ರೆ ಬೈತಾರೆ. ನೀ ಚಿಂತೆ ಮಾಡೋದು ಬೇಡವಾ, ನಾ ವಾಪಸ್ ಕೊಟ್ಬಿಡ್ತೀನಿ. ನಾಚಿಕೆ ಇಲ್ಲೇನು? ನಿನ್ನದ ಮಗ ನನಗೆ ನಾಚಿಕೆಯ? ಬೇಡ ಬಿಡು, ನೀನು ಹಚ್ಕೊಳ್ಳೋದು ನೋಡಕ್ ನನ್ಗೇನು ಕರ್ಮ. ಗುಟ್ಕ ನೋಡು. ಆಯ್ತು ಬಿಡು, ಒಂದು ಹೆಲ್ಪು. ಏನು? ರೆಕಾರ್ಡ್ ಬರೆದು ಕೊಡ್ತಾ? ನೀನ್ ಬರ್ಕೊಳಕ್ ನಿನ್ಗೇನ್ಲೇ ರೋಗ? IPL ಸೀಸನ್ ದಿವ್ಯಾ, RCB ಹೆಚ್ಚು ಚೆನ್ನಾಗಿ ಆಡಕತ್ತದ ಗೊತ್ತಾ ಈ ಸೀಸನು? ಥೂ ಮಂಗ್ಯಾನ್ ಮಗ್ನ, ಹೋಗ್ ಕೈಲ ಕೇಳೋಕ್ ಬರ್ಕೊಡ್ತಾನ. ಜಾತಿ ಮಾತು ಬೇಡ, ಬರೆದು ಕೊಡ್ತಿದ್ದಲ್ಲ ಅಷ್ಟೇ. ಬರ್ಕೊಡಲ್ಲ, ಹೋಗು. ದಿವ್ಯಾ 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 ಪ್ಲೀಸ್ ದಿವ್ಯಾ, ಎಕ್ಸಾಮ್ ಟೈಮ್ ಆಗಲ್ಲ. ದಿವ್ಯಾ, ಅರ್ಥ ಮಾಡ್ಕೋ ದಿವ್ಯಾ. ದಿವ್ಯಾ ದಿವ್ಯಾ क्या आफरीन? हाँ जी, बहुत आफरीन दिख रही तुम्हें. सच में क्या? हाँ जी, आपकी आंखों में है झील सी गहराई, चेहरे पे नूर, खुदा ने बनाई है हो हुस्न का कोई नूर. बस बस, तुम्हें क्या होना बोलो. मेरा रिकॉर्ड लिखो देती जरा. मंजे क्या देती? बोलो जी, तुम्हें पूछे तो ताजमहल भी ले लेके आती. तो सभी नको कल साथ में फूड स्ट्रीट जाके खाना खा लेके आएंगे. जाएंगे आफरीन, तुम्हारी कसम, तू लिखती ही. ರೋಹನ್ಗೆ ಬೆಸ್ಟೀಸ್ ಯಾರೂ ಇಲ್ಲ. ಅದಕ್ಕೆ ಒಬ್ಬ ರೆಕಾರ್ಡ್ ರೈಟರ್ನ ಹುಡುಕಿ ಡೀಲ್ ಮಾತಾಡಿದ. ನೀವೇನಾ? ಹೌದು. ಬರೀತೀರಾ? ಯಾವ ಸೆಮ್? 6th ಸೆಮ್. 6 ಅಸೈನ್ಮೆಂಟ್ಸ್, 2 ರೆಕಾರ್ಡ್. ಆಯ್ತು ಹೇಳ್ರಿ. 1000 in cash with 3 months Netflix subscription. ನೈಸ್ ಮೀಟಿಂಗ್ ಯು. ಬ್ರೋ ನೀವೇ ಹೇಳಿ. ಮ್ಯಾಕ್ಸಿಮಮ್ 300 rupees ಕೊಡ್ತೀನಿ. ಬೇಕಿದ್ರೆ ಮೂವೀಸ್ ಲಿಂಕ್ಸ್ HDL ಶೇರ್ ಮಾಡ್ತೀನಿ. ಏನು ಮತ್ತೆ, ಬರೀತೀರಾ? ಬರೀತೇನೆ ಬಿಡು. ಬರ್ಕೊಡ್ತೀನಿ ತಗ. हूँ फैजान, लिखती हूँ. ಇನ್ನು ರೆಕಾರ್ಡ್ಸ್ದು ತಲೆನೋವು ಏನೂ ಇಲ್ಲ. ಸೊ ಫುಲ್ ಫೋಕಸ್ಸಿಂದ ಎಕ್ಸಾಮ್ಗೆ ಪ್ರಿಪೇರ್ ಆಗೋಣ ಅಂತ ಅಂದ್ಕೊಂಡ್ರು. ಆದರೆ ರೋಹನ್ಗೆ ಗೇಮಿಂಗ್ ಹುಚ್ಚು. ಹೇಳ್ತಾನೆ, ಗೇಮ್ ಆಡ್ತಾನೆ, ಮಲ್ಕ್ತಾನೆ, ರಿಪೀಟ್. ಗೆದ್ರೆ ಓಕೆ, ಸೋತ್ರೆ ಲೇ ನಿಮ್ಮ ದರ್ಶನ್ಗೆ ಕ್ರಿಕೆಟ್ ಹುಚ್ಚು. ಹೇಳ್ತಾನೆ, ಮ್ಯಾಚ್ ನೋಡ್ತಾನೆ, ಫ್ಯಾನ್ ವಾರ್ ಮಾಡ್ತಾನೆ, ರಿಪೀಟ್. ಲೇ ಏನ್ಲೇ ಗಲ್ಲಿ ಕ್ರಿಕೆಟ್ ಆಡಕತ್ತಾರ, ಅಷ್ಟು ರನ್ ಕೊಟ್ಟಾನ, ವಿಕೆಟ್ಗಳು ಬೀಳಕತ್ತಾವ. ಅಜಿತ್ಗೆ ಸಿನಿಮಾ ಹುಚ್ಚು. ಹೇಳ್ತಾನೆ, ಸಿನಿಮಾಸ್ ನೋಡ್ತಾನೆ, ಡೈರೆಕ್ಟರ್ ಆಗಬೇಕು ಅಂತ ಕನ್ಸು ಕಾಣ್ತಾನೆ, ರಿಪೀಟು. ಇನ್ನು ನಮ್ಮ ಫೈಜಾನ್ ಬಂದುಬಿಟ್ಟು
ಈ ಗ್ಯಾಪಲ್ಲಿ ಕಾಲೇಜವರು ಹಾಲ್ ಟಿಕೆಟ್ ರಿಲೀಸ್ ಮಾಡಿದರು. ಕ್ಲಾಸ್ ಟೀಚರ್ ಸೈನ್ಗೋಸ್ಕರ ಎಲ್ಲರೂ ಸ್ಟಾಫ್ ರೂಮ್ಗೆ ಬಂದರು. ಗುಡ್ ಆಫ್ಟರ್ನೂನ್ ಸರ್. ಹಾಲ್ ಟಿಕೆಟ್ ವಿ ಗಾಟ್ ಸರ್, ಸೈನ್ ವಿ ಡಿನ್ ಗಾಟ್ ಸರ್. ಪ್ಲೀಸ್ ಸರ್, ಗಿವ್ ಇಟ್ ಟು ಅಸ್. ಓ, ನಿಮಗೂ ಎಲ್ಲ ಹಾಲ್ ಟಿಕೆಟ್ ಕೊಡ್ತಾರಾ? ಐ ಥಾಟ್ ಸ್ಟೂಡೆಂಟ್ಸ್ ಹೂ ವಿಲ್ ಸ್ಟಡಿ ಅಟೆಂಡ್ ದ ಕ್ಲಾಸ್ ವಿಲ್ ಗೆಟ್ ದ ಹಾಲ್ ಟಿಕೆಟ್ಸ್. सर वी स्टडी सर, हार्डकोर सर. यस सर, हार्डकोर सर. ಓ, ಓವರ್ ಕಾನ್ಫಿಡೆನ್ಸ್. ಕೊಡಿ. ಇವಾಗೇನೋ ಸೈನ್ ಮಾಡಿ ಕೊಡ್ತೀನಿ, ಆದರೆ ಎಕ್ಸಾಮ್ ಬರಲಿಲ್ಲ ಅಂದರೆ ಐ ವಿಲ್ ಆಲ್ಸೋ ಹಾರ್ಡ್ ಕೋರ್. भाई मंजे कान से की धड़ धड़ कर को आवाज़ आ रही भाई. ನಿನಗೂ ಕೇಳ್ಸಕತ್ತದ? ನಾನು ನನಗಷ್ಟೇ ಕೇಳ್ಸಕತ್ತದ ಅನ್ಕೊಂಡೆ. ಲೋ, ಒಬ್ಬೊಬ್ರು ಹೋದ್ರೆ ತಗೊಳಂಗಿಲ್ಲ, ಅದ್ರ ಮೇಲೆ ರಿಸ್ಕ್ ಜಾಸ್ತಿ. ಲೇ, ಈ ಕ್ಲಾಸಸ್ ಸರಿಯಾಗಿ ಅಟೆಂಡ್ ಮಾಡಿದಿದ್ರೆ ಇಷ್ಟು ಕಷ್ಟ ಆಗ್ತಿರ್ಲಿಲ್ಲ ಅನಿಸ್ತದೋ. ಅಟೆಂಡ್ ಮಾಡಿರೋರು ಏನು ಕಿತ್ತಾಕಾರಂತೆ? ಅಟೆಂಡ್ ಮಾಡಿ ನಾವೆಂತ ಉದ್ಧಾರ ಆದದ್ದ? ಲೇ, ಲಾಜಿಕ್ ಬೇಡ, ಅಲ್ಲೇ ಒತ್ತಾಕ್ಬಿಡ್ತೀನಿ. भाई मरद जरूर जैसा कई को लटरीन चुपके चल. ಲೇ, ಸ್ವಲ್ಪ ಆದರೂ ಓದಿರಿ. ಒಬ್ಬರೇ ಮನೆಯಲ್ಲಿದ್ದರೆ ಓದೋಕ್ಕಾಗಲ್ಲ ಮಗ. ಒಂದು ಕೆಲಸ ಮಾಡೋಣ, ಕಂಬೈನ್ ಸ್ಟಡೀಸ್ ಮಾಡೋಣ. ಏನೋ ಯೋಚಿಸ್ತಿದ್ದೀರಾ? ಸಡನ್ನಾಗಿ ಕಂಬೈನ್ ಸ್ಟಡೀಸ್ ಅಂದರೆ ಮನೇಲಿ ಯಾರು ನಂಬ್ತಾರ? ಹೇ, ನನ್ನ ಜೊತೆ ಅಂತ ಹೇಳ್ರು. ಅವ ಸತ್ರು ನಂಬಲ್ಲ. ಥೂಲೋ ಲೋಫರ್, ಸೀರಿಯಸ್ಸು, ಕಾಮಿಡಿ ಅಲ್ಲ. ನೀವು ಏನಾದರೂ ಮಾಡ್ಕೊರಿ, ನಾನು ಕುತ್ಕೊಂಡು ಓದ್ಕೊಂತೀನಿ, ನೀವು ಹೆಂಗಾದ್ರೂ ಸಾಯಕ್ಕೆ ಹೋಗ್ರಿ. ಯಾಕೋ ಲೇಟು? ಐ ಬಾಟ್ಲು. ಏಯ್ ಓದ್ಕೊಂಡಾದ್ಮೇಲೆ ಯಾಕೋ ಅಳ್ತಿದ್ಯಾ? ಅಲ್ಲಲ್ಲ, ಬಾಟಿಲ್ ಮುಂದವರೆಗೆ ಇಟ್ಕೊಂಡು ಕುಡಿಬೇಡ ಅಂದರೆ ಹೆಂಗ? ಲೇ ರೋಹನ್, ಒಂದೇ ಒಂದು ಪೆಗ್ಗ.
ಟೆನ್ಷನ್ ಆಗ್ತಿದೆ ಮಗ. ಇರೋ ಟೈಮೆಲ್ಲ ವೇಸ್ಟ್ ಮಾಡಿಬಿಟ್ವಿ. ಏನು ಓದಿವೋ ಏನು ಬರ್ತಾವೋ. होगा ब्रो, अब ऊपर वाले को भरोसा. ವಾಟ್ಸಪ್ ಬಾಯ್ಸ್. ಥೂ, ಎಲ್ಲ ಹಾಳು ಮಾಡಿಟ್ಟಿಯಲ್ಲೋ. ಆರಾಮಾಗಿ ಓದ್ತಿದ್ವಿ, ಬಂದ ದೊಡ್ಡ ಹಿಂಗೆ ಸ್ಟೈಲಾಗಿ ಬಾಟ್ಲ್ ತಗ್ದ. ಮುಗೀತು. ಕುಡಿಯೋ ಹೊತ್ತಿಗೆಲ್ಲ ಚಂದ ಕುಡಿದ್ರಿ ಅಲ್ಲ, ಆಗೆಲ್ಲೋಗಿದ್ದಿ ಬುದ್ಧಿ? ಹಾಂ, ಲೇ ಅಜಿತು, ನೆಕ್ಸ್ಟ್ ಸತೆ 2 ಬಾಟಲ್ ತಾಂಬ. ಇಜ್ಜನ್ಗೆ 1 ಬಾಟಲ್ ಸರಿಯಾಗಲ್ಲ. भाई तू कल जर्रा पिको मरगा, आज 2 बॉटल पूछ रही सो. ಎಲ್ಲರಿಗೂ ದೊಡ್ಡ ನಮಸ್ಕಾರ. ಇನ್ನೊಂದ್ಸಲ ನಿಮ್ಮ ಜೊತೆ ಕಂಬೈನ್ ಸ್ಟಡೀಸೇ ಮಾಡಲ್ಲ. ಅಪ್ಪ ಟಾಪರ್, ಸಾಕು ಮಾರೆಯ, ಎಂತಕ್ಕಷ್ಟೊಂದು ರೈಸ್ ಆಗೋದು? ಹಾಂ, ಲೇ ಪಾಪಲೇ ಅವನು 1 ವಾರದಿಂದ ಒದ್ದಾಡಕತ್ತಾನ. ಅರ್ಥ ಮಾಡ್ಕಲ್ಲ ಅವನ್ನ. पूरे तेरे इच गलती. अब या पेपर लिखो ना, नहीं तो चिट्टा ले ले को जाना पास होने. ಸರಿ ಮಗ, ಚೀಟಿ ಇಡೋಣ. ಹಲೋ ಅಂಕಲ್. sembrando para ver si germinan. Viento del norte, pensamiento y vida. A San Pedro lo traigo entre el aliento y saliva que suelto. Cada momento que siento correcto y lo hago completo y directo. Sí, señor. Sí, señor. Uncle. Uncle. Ready? 2 minutes, boys. ಇದೊಂದೆರಡು ಜೆರಾಕ್ಸ್ ಕೊಡಿ. ಗುಡ್ ಈವ್ನಿಂಗ್ ಸರ್. ಹಾಂ, ಹೇ ಗಾಯ್ಸ್, ಹೇಗೆ ನಡೀತದೆ ಎಕ್ಸಾಮ್ ಪ್ರಿಪ್ರೇಷನ್ಸ್ ಎಲ್ಲ? ಮುಗಿಸ್ ಸರ್, ಫುಲ್ ರೆಡಿ ಇದ್ದೀವಿ. ಅದು ಏನಿಲ್ಲ ಸರ್, ಪೆನ್ನು ಸ್ಕೇಲ್ ತಗೊಳಕ್ಕೆ ಬಂದೀವಿ ಸರ್. ಇನ್ಯಾರಯ್ಯ ಮಾತಾಡಿಸಿದ್ದು? ಸರ್, ನೀವು ಇಲ್ಲೇ ಸ್ಟೇ ಮಾಡೋದಾ? ಹಾಂ, ಇಲ್ಲೇ ಇದೆ, ಇಲ್ಲೇ ಪಕ್ಕದಲ್ಲೇ. ಬೇರೆ ಅಂಗಡಿ ಸಿಗ್ಲಿಲ್ವನ ನಿನಗೆ? ನನಗೇನು ಗೊತ್ತಾ ಇವನು ಇಲ್ಲೇ ಇರೋದಂತ. ಟೆನ್ಷನ್ ಬೇಡ, ಸೈಲೆಂಟ್ ಆಗಿರ್ರಿ, ಅವನೇ ಹೋಗ್ತಾನ. ಪಾಠ ಕೇಳಲ್ಲ, ಕ್ಲಾಸ್ಗೂ ಬರಲ್ಲ, ಅಸೈನ್ಮೆಂಟ್ಸ್ ಅಂತೂ ಕೊಡೋದೇ ಇಲ್ಲ. ಎಕ್ಸಾಮ್ಸ್ ನೋಡಿದರೆ ಈ ಥರ. ಸರ್, ಐ ಬೆಗ್ ಟು ಡಿಫರ್. ವಿ ಆರ್ ಆಲ್ ಬಿಜಿ ವಿತ್ ಎಕ್ಸ್ಟ್ರಾ ಸರ್ಕ್ಯುಲರ್ ಆ್ಯಕ್ಟಿವಿಟೀಸ್. ನೀನು ಇಂಗ್ಲೀಷು ಓದ್ಲಿಕ್ಕೆ ಏನೂ ಆಗಿಲ್ಲ, ಹೆಂಗೋ ಫೇಲ್ ಆಗ್ತೀವಂತ ಹಿಂಗೆ ಮಾಡಿದ್ವಿ ಸರ್. ನೀವು ಹಾಗೆ ಇದ್ದೀರಿ, ಸಿಸ್ಟಮು ಹಾಗೆ ಇದೆ. ನಿಮ್ಮನ್ನೆಲ್ಲ ನೋಡಿದ್ರೆ ನಂಗೆ ಬೇಜಾರಾಗುತ್ತಯ್ಯ. ಸರ್, ನಿಮ್ಮನ್ನು ನೋಡಿ ನಮಗೂ ಬೇಜಾರಾಗುತ್ತೆ ಸರ್. ಯಾಕಯ್ಯ? ಅದಲ್ಲ ಸರ್, ನೀವು ನೋಡೋಕೆ ಸಿನಿಮಾ ಇರೋ ಥರ ಇರ್ತೀರಂತ. ಏಯ್, ನಾ ಇಲ್ಲಿಂದ ಹೋಗೋ ತನಕ ನನ್ನ ಕಣ್ಣಿಗೆ ಕಾಣ್ಬೇಡ, ನಡಿ ಇಲ್ಲಿಂದ. ಸರ್, ಅದಲ್ಲ ಸರ್. ಸರ್ ಅವನೇನು ಸೀರಿಯಸ್ ತೊಗೊಳಕ್ಕೆ ಹೋಗ್ಬೇಡ್ರಿ ಸರ್. ಮೊದಲು ನಿಮ್ಮ ಜೀವನ ಸೀರಿಯಸ್ ಆಗಿ ತೊಗೊಳೋದು ಕಲೀರಿ. ಮತ್ತೆ ಎಕ್ಸಾಮಲ್ಲಿ ಯಾವ್ದಾರ ಚೀಟಿ ತಂದರೆ ನಾನೇ ಬುಕ್ ಮಾಡಿ ಒಳಗೆ ಹಾಕ್ಸ್ತೀನಿ ಅಷ್ಟೇ. ಇನ್ನೊಂದು ಕಡೆ ಅವಕಾಶ ಇದೆ. ನೀವು ನಿಯತ್ತಾಗಿ ಓದ್ಕೋತೀರಿ ಅಂದರೆ ನಾನೇ ನಿಮಗೆ ಸ್ಟಡಿ ಮೆಟೀರಿಯಲ್ಸನ್ನು ಕಳಿಸ್ತೀನಿ. ಈಗ ಅದನ್ನಾದರೂ ಓದ್ಕೊಂಡ್ರೆ ಅಟ್ಲೀಸ್ಟ್ ಪಾಸ್ ಆದರೂ ಆಗ್ತೀರಾ. ಸರ್, ಪಕ್ಕಾ ಆತೀನಾ? ತಮ್ಮ ಹತ್ರ ಬೇರೆ ಆಪ್ಷನ್ ಇದೆಯಾ ಸರ್? ಮತ್ತೆ ಓದಿ. ಬರಲಾ? ಅವನಿಗೂ ಹೇಳಿ.
ಲೇ ಏನಂದ್ರು ಸಾರು? ಹಾಂ ಈ ಸಲ ಕಪ್ ನಮ್ಮದೇ ಅಂದರು. ಸರ್ ಕಡೆಯಿಂದ ಈ ಥರ ರಿಯಾಕ್ಷನ್ ಯಾರೂ ಎಕ್ಸ್ಪೆಕ್ಟ್ ಮಾಡಲಿಲ್ಲ. ದೇವರು ಕೊಟ್ಟಿರೋ ಅವಕಾಶ ಅಂದ್ಕೊಂಡು ಸರ್ ಕಳಿಸಿದ ಸ್ಟಡಿ ಮೆಟೀರಿಯಲ್ ಶ್ರದ್ಧೆಯಿಂದ ಪ್ರಿಪೇರ್ ಆಗಿ ಸೆಮೆಂಟ್ಸ್ ಬರೆಯೋದು ಶುರು ಮಾಡಿದ್ರು. ಕೊಟ್ಟಿದ್ದು ಎಲ್ಲ ಕ್ವಶನ್ಸ್ ಯಾವುದೇ ಬಿಡದೆ ಅಟೆಂಪ್ಟ್ ಮಾಡಿದ್ರು. ಯಾರನ್ನ ಏನು ಕೇಳದಾಗಿ ಅವರು ಪ್ರಿಪೇರ್ ಆಗಿದ್ದು, ಅವ್ರಿಗೆ ಬಂದಿದ್ದು ಸೈಲೆಂಟಾಗಿ ಬರೆದು ಸ್ಯಾಟಿಸ್ಫ್ಯಾಕ್ಷನಿಂದ ಹೊರಗೆ ಬಂದರು. ಈ 4 ಜನ ಜೀವನದಲ್ಲಿ ಇಷ್ಟು ಚೆನ್ನಾಗಿ ಯಾವುದೇ ಎಕ್ಸಾಮ್ ಬರೆದಿದ್ದಿಲ್ಲ. ಚಿಟ್ಟಿ ಇಡ್ಲಾರದ ಎಕ್ಸಾಮ್ ಬರೆದ್ರು ಅಂತ ಸರ್ ಖುಷಿಯಾದರು. ಸಪ್ಲೀಸ್ ಬಿದ್ದು 5 ವರ್ಷ ಆಗಬೇಕಾಗಿರೋ ಬಿಟೆಕ್ ಸರ್ ಗೈಡೆನ್ಸಿಂದ 4 ವರ್ಷ ಅಲ್ಲೇ ಆಗೋಗ್ತಿದೆ ಅಂತ ಇವರು ಖುಷಿಯಾದರು. ಪೂರಾ ಅಕಾಡೆಮಿಕ್ ಇಯರ್ ವಿಲನ್ ಥರ ಕಾಣಿಸಿರೋ ಸರ್ ಆ ಮೂಮೆಂಟ್ನಾಗೆ ಒಬ್ಬ ಹೀರೋ ಥರ ಕಾಣಿಸಿದ್ರು. ಹಿ ವಾಸಂಟ್ ದ ಹೀರೋ ದೇ ಡಿಸರ್ವ್ಡ್, ಬಟ್ ದ ಹೀರೋ ದೇ ನೀಡೆಡ್.